ನನ್ನ ಸೆಕೆಂಡ್ ಡೇ ಆಫ್ ಕೋರ್ಟ್. ನಾನು ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನೀವು ಏನೇ ಒಂದು ಡಿಸಿಷನ್ ಮಾಡ್ತೀರಂದ್ರೂ ಕೂಡ ವೈಸಾಗಿ ಮಾಡಿ ಅಂತ ಕೇಳ್ಕೊತೀನಿ. ಅಂದರೆ ತುಂಬ ಬ್ರಾಡಾಗಿ ಥಿಂಕ್ ಮಾಡಿ, ಇದು ರೈಟಾ ರಾಂಗಾ ಅಂತ 1000 ಸತಿ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಬಿಕಾಸ್ ಏನೋ ಒಂದು ಸ್ಮಾಲ್ ಡಿಸಿಷನ್ ನಿಮ್ಗೆ ಗೊತ್ತೇ ಇಲ್ಲದಂಗೆ ನಿಮ್ಮ ಲೈಫ್ನ ಚೇಂಜ್ ಮಾಡಿಬಿಡುತ್ತೆ. ನಿಮಗೆ ಹಿಂಟ್ ಕೂಡ ಕೊಡೋದಿಲ್ಲ, ಆ ಲೆವೆಲಿಗೆ ಚೇಂಜ್ ಆಗಿಬಿಡತ್ತೆ. ಹೇಳ್ತಾರಲ್ಲ ಹುಡುಕ್ ಬುದ್ಧಿ ಅಂದ್ಬಿಟ್ಟು. ಸೊ ಆ ಥರ ಟೀನೇಜಲ್ಲಿ ನಾವು ತಪ್ಪು ಮಾಡಿ ಅದು ಅಡಲ್ಟ್ ಆದಾಗ ರಿಯಲೈಸ್ ಆಗುತ್ತೆ. ಸೊ ಬೆಟರ್ ಟೀನೇಜ್ ಟೈಮಲ್ಲೇ ನಿರ್ಧಾರ ಮಾಡಬೇಕಾದ್ರೆ ತುಂಬ ಬ್ರಾಡಾಗೆ ಥಿಂಕ್ ಮಾಡಿ ಡಿಸೈಡ್ ಮಾಡಿ. ಏನೇ ಒಂದಾಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಅಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ನನಗೋಸ್ಕರ ಇವತ್ತು ಅಮ್ಮ ಮತ್ತು ಪುಟ್ಟು ಬಂದಿದ್ದರು, ಅಪ್ಪ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಕೋರ್ಟ್ ಅಟೆಂಡ್ ಮಾಡಿದೆ. ನನಗೆ ಇಡೀ ದಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಲಿಟ್ರಲಿ ಕ್ರೈಯಿಂಗ್ ಇನ್ಸೈಡ್ ಅಂತ ಅನ್ಕೊಳ್ಳಿ. ಕಿರ್ಚಬೇಕು ಅಂತ ಅನ್ನಿಸ್ತದೆ, ಬಟ್ ಕಿರ್ಚಕ್ಕೆ ಆಗ್ತಿಲ್ಲ. ಎವ್ರಿ ಸಿಂಗಲ್ ಸೆಕೆಂಡ್ ನಾನು ಅರ್ಪಿತನಿಗೆ ಮೆಸೇಜ್ ಮಾಡ್ತಾನೆ ಇದೆ, ನಂಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ. ಪಾಪ ಅವಳು ನನಗೆ ಮೆಸೇಜಲ್ಲಿ ತುಂಬ ಕನ್ಸೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಲು, ಹಾಗೆ ಹಿಂಗೆ ಅಂದ್ಬಿಟ್ಟು. ಬಟ್ ಸಮ್ ಹೌ ಮ್ಯಾನೇಜ್ಡ್. ಬಟ್ ತುಂಬಾ ಸಂಕಟ ಆಗ್ತಿತ್ತು, ಹಿಂಸೆ ಆಗ್ತಿತ್ತು, ಬಾಡಿ ಫುಲ್ ಸುಸ್ತಾಗ್ತಿತ್ತು, ನನ್ನ ಮನಸ್ಸು ಸುಸ್ತಾಗ್ತಿತ್ತು. ನನಗೆ ಗೊತ್ತಿಲ್ಲದೆ ನನ್ನ ತಲೆಯಲ್ಲಿ 1000 ಓಡ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆ ಲೆವೆಲಿಗೆ ನಾನು ಅಷ್ಟು ಏನಂತಾರೆ ಕುಗ್ಗೋಗ್ಬಿಟ್ಟಿದ್ದೆ ಆ ಟೈಮಲ್ಲಿ. ಬಟ್ ಐ ಡೋಂಟ್ ನೋ ಮುಂದೆ ನನ್ನ ಲೈಫ್ ಹೇಗಿರುತ್ತೆ ಅಂದ್ಬಿಟ್ಟು. ಏನೇ ಬಂದ್ರೂ ಫೇಸ್ ಮಾಡೋಂಥ ಕೆಪಾಸಿಟಿ ನನಗೆ ಇವಾಗಿದೆ. ಅಮ್ಮ ಅಪ್ಪ ಅಂತೂ ಯಾವಾಗಲೂ ಸಾಥ್ ಕೊಡ್ತಾರೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಅಂದ್ಕೊಂಡು ಮುಂದುವರಿತೀನಿ. ಓಕೆ, ಬಾಯ್.